ಆತ್ಮವಿಚಾರ 80A ಗಾಯತ್ರಿ ಮಂತ್ರದ ಅನುಷ್ಠಾನ ಹಾಗೂ ಸ್ವರೂಪ ಮೌನ. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ ಶೋಕಸ್ಯ ಹಂತ್ರೇ ನಮಃ ಶೋಕಸ್ಯ ಹಂತ್ರೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಈ ಮಂತ್ರವು ಉಪನಿಷತ್ತುಗಳಲ್ಲಿನ ಅತ್ಯಂತ ಪವಿತ್ರವಾದ ಬ್ರಹ್ಮನ ಸ್ಮರಣೆ. ಇದು ಗಾಯತ್ರಿ ಜಪದ ಪ್ರಾರಂಭ ಮತ್ತು ಅಂತ್ಯದಲ್ಲಿ ಪಠಿಸಲಾಗುತ್ತದೆ. ಬ್ರಹ್ಮವೇ ನೀರು, ಬೆಳಕು, ಸಾರ ಮತ್ತು ಅಮೃತತ್ವ ಎಂದು ಇದು ಸಾರುತ್ತದೆ. ಓಂ ಅಂದರೆ ಪರಮಾತ್ಮನ ನಾದಸ್ವರೂಪ, ಸೃಷ್ಟಿಯ ಮೂಲ, ಸ್ಥಿತಿ ಮತ್ತು ಲಯ ಎಲ್ಲವೂ ಇದರಲ್ಲಿಯೇ ಅಡಕವಾಗಿದೆ. ಓಂ ಎಂಬುದು ಪರಬ್ರಹ್ಮನ ಸತ್ವ ಸ್ವರೂಪ. ಓಂಕಾರವೇ ಬ್ರಹ್ಮ. ಆಪಹ ಅಂದರೆ ನೀರು, ಜೀವಶಕ್ತಿ. ಇದು ಕೇವಲ ಭೌತಿಕ ನೀರಲ್ಲ, ಸೃಷ್ಟಿಯ ಮೂಲವಾದ ಜೀವಶಕ್ತಿ, ಪೋಷಕ ತತ್ವ ಮತ್ತು ಶುದ್ಧೀಕರಣದ ತತ್ವವನ್ನು ಸೂಚಿಸುತ್ತದೆ. ಎಲ್ಲಾ ಜೀವಿಗಳಲ್ಲಿಯೂ ಇರುವ ಜೀವ ಪ್ರಾಣಶಕ್ತಿಯೇ ಆಪಹ. ಅದರ ಅರ್ಥ ಬ್ರಹ್ಮವೇ ನೀರಿನಂತೆ ಜೀವಕ್ಕೆ ಆಧಾರವಾದ ಶಕ್ತಿ. ಜ್ಯೋತಿ ಅಂದರೆ ಬೆಳಕು, ಚೇತನ. ಇದು ಸೂರ್ಯನ ಅಥವಾ ಬೆಂಕಿಯ ಅಥವಾ ಯಾವುದೇ ಭೌತಿಕ ಬೆಳಕಲ್ಲ. ಬದಲಿಗೆ ಇದು ಆತ್ಮಜ್ಯೋತಿ ಆಗಿರುವ ಅಂತರಂಗದ ಚೇತನ, ನಮ್ಮ ಪ್ರಜ್ಞೆ ಅಥವಾ ಅರಿವು. ನೋಡುವ, ಕೇಳುವ, ತಿಳಿಯುವ, ಅರ್ಥ ಮಾಡಿಕೊಳ್ಳುವ ಮತ್ತು ಇರುವುದರ ಅನುಭವಗಳೆಲ್ಲವೂ ಇದರ ಪ್ರಕಾಶದಿಂದಲೇ ಸಾಧ್ಯ. ಆದುದರಿಂದಲೇ ಬ್ರಹ್ಮವೇ ಜ್ಯೋತಿ, ಬ್ರಹ್ಮವೇ ಪ್ರಜ್ಞೆ, ಬ್ರಹ್ಮವೇ ಅರಿವು, ಬ್ರಹ್ಮವೇ ಆತ್ಮ ಪ್ರಕಾಶ. ರಸ ಅಂದರೆ ಸಾರ, ಆನಂದ, ಜೀವನದ ಸಿಹಿತನ, ಖುಷಿ, ಆನಂದದ ಸಾರ. ಉಪನಿಷತ್ತು ಹೇಳುತ್ತದೆ, ರಸೋ ವೈ ಸಹ ಅಂದರೆ ಬ್ರಹ್ಮವೇ ರಸ, ಆನಂದ ಸ್ವರೂಪ. ಆದುದರಿಂದ ಬ್ರಹ್ಮವೇ ಆನಂದದ ಸಾರ, ಜೀವನದ ಸುಗಂಧ. ಅಮೃತಂ ಅಂದರೆ ಅಮರತ್ವ, ಶಾಶ್ವತತೆ, ಮರಣರಹಿತ, ಶಾಶ್ವತ, ಕಾಲಾತೀತ ತತ್ವ. ಇದು ಎಂದೂ ನಾಶವಾಗದು ಮತ್ತು ಮರಣ ಹೊಂದದು.
ಬದಲಾವಣೆ ಮತ್ತು ಪರಿವರ್ತನೆ ಹೊಂದದೆ ಈ ಬ್ರಹ್ಮವೇ ಸಮಸ್ತ ವಿಶ್ವದ ಆಧಾರ. ಇದು ಜನನ ಮರಣಗಳನ್ನು ಮೀರಿದ ಪರಮಸ್ಥಿತಿ. ಬ್ರಹ್ಮ ಅಂದರೆ ಪರಮಸತ್ಯ, ಅನಂತ ತತ್ವ. ಇಲ್ಲಿಯವರೆಗೆ ವಿವರಿಸಿದ ಎಲ್ಲವೂ ಅಂದರೆ ಆಪಹ ಜೀವಶಕ್ತಿ, ಜ್ಯೋತಿ ಪ್ರಜ್ಞೆ, ರಸಃ ಆನಂದ, ಅಮೃತಂ ಅಮೃತತ್ವ ಇವೆಲ್ಲವೂ ಬ್ರಹ್ಮವೇ. ಅರ್ಥಾತ್ ಬ್ರಹ್ಮವೇ ಜೀವಶಕ್ತಿ, ಚೇತನದ ಬೆಳಕು, ಆನಂದದ ಸಾಗರ, ಅಮರತ್ವದ ಮೂಲ ಎಂಬುದಾಗಿ ಈ ಒಂದು ವಾಕ್ಯ ಸ್ಪಷ್ಟಪಡಿಸುತ್ತದೆ. ಭೌತಿಕವು, ಜೀವನಾಧಾರವು, ಮಾನಸಿಕವು ಮತ್ತು ಆಧ್ಯಾತ್ಮಿಕವೂ ಆಗಿದ್ದು ಎಲ್ಲವನ್ನೂ ಒಳಗೊಂಡ ಸಮಸ್ತ ಅಸ್ತಿತ್ವ ಅಥವಾ ಇರುವಿಕೆಯ ಅವಿಭಾಜ್ಯ ಧ್ಯಾನವೇ ಈ ಮಂತ್ರವಾಗಿದೆ. ಓಂ ಆಪೋಜ್ಯೋತಿ ಮಂತ್ರದ ಪೂರ್ತಿ ಅರ್ಥ ಓಂ ಆ ಪರಬ್ರಹ್ಮವೇ ಸಮಸ್ತ ಜೀವರಾಶಿಯ ಮೂಲವಾದ ನೀರು, ಪರಂಜ್ಯೋತಿ ಸ್ವರೂಪವಾದ ಪ್ರಜ್ಞೆ ಅಥವಾ ಚೈತನ್ಯ, ಸತ್ವ ಸ್ವರೂಪವಾದ ಆನಂದ ಮತ್ತು ಶಾಶ್ವತವಾದ ಅಮೃತ ಸ್ವರೂಪ. ಆ ಬ್ರಹ್ಮವೇ ಭೂಹು ಭುವಃ ಸ್ವಃ ಎಂಬ ಮೂರು ಲೋಕಗಳನ್ನೂ ವ್ಯಾಪಿಸಿರುವ ಶಾಶ್ವತ ಸತ್ಯ. ಇದು ಆತ್ಮ ಅಥವಾ ಬ್ರಹ್ಮದ ಸ್ವಭಾವವನ್ನು ವಿವರಿಸುವ ಸಂಕ್ಷಿಪ್ತ ನಿರೂಪಣೆ. ಇದು ಬೆಳಗುವ ಸಂಕೇತವಾದ ಗಾಯತ್ರಿಯನ್ನು ಮತ್ತು ಜ್ಞಾನೋದಯದ ಸಂಕೇತವಾದ ಉಪನಿಷತ್ ದರ್ಶನವನ್ನು ಆತ್ಮ ಅಥವಾ ಬ್ರಹ್ಮದೊಳಗೆ ಒಂದು ಮಾಡುವ ಮಹಾವಾಕ್ಯ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ. ಇಲ್ಲಿ ನಾವು ಸಾಂಕೇತಿಕವಾಗಿ ಭೌತಿಕ ಮಟ್ಟದಿಂದ ಪರಮ ಸತ್ಯದ ಕಡೆಗೆ ಕ್ರಮಬದ್ಧವಾಗಿ ಏರುತ್ತೇವೆ. ಓಂ ಭೂಹು ಭೂಮಿಯಿಂದ ಅಂದರೆ ದೇಹದ ಪ್ರಜ್ಞೆಯಿಂದ, ಓಂ ಭುವಃ ಓಂ ಸ್ವಃ ಜೀವ ಮತ್ತು ಮನಸ್ಸಿನ ಮೂಲಕ ಅಂದರೆ ಶಕ್ತಿ ಮತ್ತು ಆಲೋಚನೆಗಳ ಮೂಲಕ, ಓಂ ಮಹಃ ಓಂ ಜನಃ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಯ ಕಡೆಗೆ ಅಂದರೆ ಉನ್ನತ ಪ್ರಜ್ಞೆಯ ಕಡೆಗೆ, ಓಂ ತಪಃ ತಪಸ್ಸಿನ ಮೂಲಕ ಅಂದರೆ ಧ್ಯಾನದ ಮೂಲಕ ದೇಹ ಮನ ಬುದ್ಧಿಗಳನ್ನು ಶುದ್ಧೀಕರಿಸಿಕೊಳ್ಳುತ್ತಾ ಅಂತ್ಯದಲ್ಲಿ ಓಂ ಸತ್ಯಂ ಪರಮ ಸತ್ಯದ ಕಡೆಗೆ ಅಂದರೆ ಆತ್ಮ ಸಾಕ್ಷಾತ್ಕಾರದೆಡೆಗೆ ಬದಲಾಗದ ಪ್ರಜ್ಞೆಯೆಡೆಗೆ ಸಾಗಿ ಅದೇ ಆಗಿ ಪ್ರಕಾಶಿಸುವೆವು. ಒಟ್ಟೈಸಿ ಹೇಳುವುದಾದರೆ ದೇಹದ ಪ್ರಜ್ಞೆಯಿಂದ ಅಂದರೆ ಶಕ್ತಿ ಮತ್ತು ಆಲೋಚನೆಗಳಿಂದ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಯ ಕಡೆಗೆ ಅಂದರೆ ಉನ್ನತ ಪ್ರಜ್ಞೆಯ ಕಡೆಗೆ ಧ್ಯಾನದ ಮೂಲಕ ದೇಹಮನ ಬುದ್ಧಿಗಳನ್ನು ಶುದ್ಧೀಕರಿಸಿಕೊಳ್ಳುತ್ತಾ ಅಂತ್ಯದಲ್ಲಿ ಆತ್ಮ ಸಾಕ್ಷಾತ್ಕಾರದೆಡೆಗೆ ಅಂದರೆ ಬದಲಾಗದ ಪ್ರಜ್ಞೆಯೆಡೆಗೆ ಸಾಗಿ ಅದೇ ಆಗಿ ಪ್ರಕಾಶಿಸುವೆವು. ಇದು ಆತ್ಮವಿಚಾರದಲ್ಲಿ ಸಾಗುವ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಪ್ರಯಾಣ. ಜಡವಸ್ತುವಿನಿಂದ ಪರಮ ಪ್ರಜ್ಞೆಯ ಕಡೆಗೆ, ಬಾಹ್ಯ ಪ್ರಪಂಚದಿಂದ ಆಂತರಿಕ ಪ್ರಪಂಚದ ಕಡೆಗೆ, ವ್ಯಕ್ತಿತ್ವದಿಂದ ಬ್ರಹ್ಮತ್ವದೆಡೆಗೆ, ಅನೇಕತೆಯಿಂದ ಏಕತೆಯ ಕಡೆಗೆ, ದ್ವೈತದಿಂದ ಅದ್ವೈತದೆಡೆಗೆ. ಓಂಕಾರವು
ಪರಮಸತ್ಯವಾಗಿ ಸಾಕ್ಷಾತ್ಕಾರದ ಪರಾಕಾಷ್ಠತೆಯನ್ನು ಪ್ರತಿನಿಧಿಸುತ್ತದೆ. ಸತ್ಯಂ ಎಂದರೆ ಪರಮಸತ್ಯ. ಯಾವುದು ಇದೆಯೋ ಅದು ಎಂದಿಗೂ ಅಳಿಯುವುದಿಲ್ಲ. ಇದು ಬದಲಾಗದ ಪ್ರಜ್ಞೆ, ಆತ್ಮನ್. ಇದು ಎಲ್ಲಾ ಕ್ಷಣಿಕ ಅನುಭವಗಳ ಅಡಿಯಲ್ಲಿ ಅಂತರ್ಗತವಾಗಿರುತ್ತದೆ. ಓಂ ಸತ್ಯಂ ಎಂಬ ನುಡಿಯು ಪರಮ ವಾಸ್ತವವೇ ಅಂತಿಮ ಸತ್ಯ ಎಂಬ ಘೋಷಣೆಯಾಗಿದೆ. ಇದು ವಿಶ್ವದ ಮೂಲದ ಏಕತೆಯನ್ನು ಆ ಮೂಲದ ಸ್ವರೂಪದೊಂದಿಗೆ ಪ್ರತಿಪಾದಿಸುತ್ತದೆ. ಈ ವಾಕ್ಯದ ತಿರುಳಿನ ಮೇಲೆ ಮಾಡುವ ಧ್ಯಾನವು ನಾವೇ ಆದ ನಮ್ಮ ಆತ್ಮದ ಶಾಶ್ವತ ಮತ್ತು ಬದಲಾಗದ ನಿಶ್ಚಲ ಸ್ವರೂಪವನ್ನು ಅರಿತುಕೊಳ್ಳಲು ಇರುವ ಒಂದು ನೇರ ಮಾರ್ಗವಾಗಿದೆ. ಯಾವಾಗ ಸಾಧಕನು ಓಂ ಎಂಬುದು ಕೇವಲ ಜಪಿಸುವ ಮಂತ್ರವಲ್ಲ, ಅದು ತನ್ನ ಅಸ್ತಿತ್ವದ ಸಾರವೇ ಎಂದು ಅರಿತುಕೊಳ್ಳುತ್ತಾನೋ ಆಗ ಅವನ ಪ್ರಯಾಣವು ಪರಮ ಮೌನದಲ್ಲಿ, ಅಂದರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಕೊನೆಗೊಳ್ಳುತ್ತದೆ. ಹೀಗೆ ವ್ಯಹೃತಿಗಳೊಂದಿಗೆ ಓಂಕಾರದ ಆಂತರಿಕ ಚಿಂತನೆ ಎಂದರೆ ಓಂಭೂವು ನಾನು ದೇಹದ ಬಗ್ಗೆ ಜಾಗೃತನಾಗಿದ್ದೇನೆ, ಓಂ ಭುವಃ ನಾನು ಪ್ರಾಣಶಕ್ತಿಯ ಬಗ್ಗೆ ಜಾಗೃತನಾಗಿದ್ದೇನೆ, ಓಂ ಸ್ವಃ ನಾನು ಮನಸ್ಸು ಮತ್ತು ಆಲೋಚನೆಗಳ ಬಗ್ಗೆ ಜಾಗೃತನಾಗಿದ್ದೇನೆ, ಓಂ ಮಹಃ ನಾನು ಅರಿವಿಗೆ ಅರಿವಾಗಿ ಅರಿವಿನ ಬಗ್ಗೆಯೇ ಜಾಗೃತನಾಗಿದ್ದೇನೆ, ಓಂ ಜನಃ ನಾನು ಆಲೋಚನೆಯ ಸೃಜನಶೀಲ ಮೂಲದ ಬಗ್ಗೆ ಜಾಗೃತನಾಗಿದ್ದೇನೆ, ಓಂ ತಪಃ ನಾನು ಜ್ಞಾನದ ಪರಿವರ್ತಕ ಶಕ್ತಿಯ ಬಗ್ಗೆ ಜಾಗೃತನಾಗಿದ್ದೇನೆ, ಓಂ ಸತ್ಯಂ ನಾನೇ ಶುದ್ಧ ಪ್ರಜ್ಞೆ, ನಿತ್ಯ ಸ್ವಯಂ ಪ್ರಕಾಶಿತ ಮತ್ತು ಅವಿಕಾರ ಬದಲಾಗದವನು. ಓಂ ಸತ್ಯಂ ನಾನೇ ಶುದ್ಧ ಪ್ರಜ್ಞೆ, ನಿತ್ಯ ಸ್ವಯಂ ಪ್ರಕಾಶಿತ ಮತ್ತು ಅವಿಕಾರ ಬದಲಾಗದವನು. ಇಲ್ಲಿ ನಾನು ಎಂಬುದು ಅಹಂಕಾರವಲ್ಲ, ಬದಲಿಗೆ ಈ ಎಲ್ಲಾ ಹಂತಗಳನ್ನು ಗ್ರಹಿಸುವ ಮತ್ತು ಬೆಳಗುವ ಸಾಕ್ಷಿ ಪ್ರಜ್ಞೆ. ಯಾವಾಗ ಈ ಸಾಕ್ಷಿಯೂ ಸಹ ತನ್ನ ಮೂಲದಲ್ಲಿ ಲೀನವಾಗುತ್ತದೆಯೋ ಆಗ ಓಂಕಾರದ ಪರಿಶುದ್ಧ ಮತ್ತು ಪರಿಪೂರ್ಣ ಮೌನವಷ್ಟೇ ಉಳಿಯುತ್ತದೆ. ಅದೇ ಬ್ರಹ್ಮಸ್ವರೂಪ, ಅದೇ ಬ್ರಹ್ಮಸ್ವರೂಪ, ಅದೇ ಬ್ರಹ್ಮಸ್ವರೂಪ. ಯಾವಾಗ ಈ ಸಾಕ್ಷಿಯೂ ಸಹ ತನ್ನ ಮೂಲದಲ್ಲಿ ಲೀನವಾಗುತ್ತದೆಯೋ ಆಗ ಓಂಕಾರದ ಪರಿಶುದ್ಧ ಮತ್ತು ಪರಿಪೂರ್ಣ ಮೌನವಷ್ಟೇ ಉಳಿಯುತ್ತದೆ. ಅದೇ ಬ್ರಹ್ಮಸ್ವರೂಪ, ಅದೇ ಬ್ರಹ್ಮಸ್ವರೂಪ, ಅದೇ ಬ್ರಹ್ಮಸ್ವರೂಪ. ಆದರೆ ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ಪವಿತ್ರವಾದ ಮೊದಲ 3 ವಿಹರತಿಗಳನ್ನಷ್ಟೇ ಆವಾಹನೆ ಮಾಡುತ್ತೇವೆ. ಓಂ ಭೂಹು ಭೂಲೋಕ, ಸ್ಥೂಲ ಅಥವಾ ಭೌತಿಕ ಅಸ್ತಿತ್ವ, ಓಂ ಭುವ ಅಂತರಿಕ್ಷ ಲೋಕ, ಮಾನಸಿಕ ಶಕ್ತಿಯ ನೆಲೆ, ಓಂ ಸ್ವಃ ಉನ್ನತ ಲೋಕ, ಆಧ್ಯಾತ್ಮಿಕ ಅಥವಾ ಕಾರಣ ಜಗತ್ತು. ಇದರ ಒಟ್ಟಾರೆ ಅರ್ಥವೇನೆಂದರೆ ಪರಬ್ರಹ್ಮವು ಈ ಎಲ್ಲಾ ಲೋಕಗಳಲ್ಲೂ ವ್ಯಾಪಿಸಿದೆ. ಭೌತಿಕತೆಯಿಂದ
ಆಧ್ಯಾತ್ಮಿಕತೆಯವರೆಗೆ ಆ ಪರಬ್ರಹ್ಮದ ಹೊರತಾಗಿ ಯಾವುದೂ ಇಲ್ಲ. ಆ ಪರಬ್ರಹ್ಮದ ಹೊರತಾಗಿ ಯಾವುದೂ ಇಲ್ಲ. ಆ ಪರಬ್ರಹ್ಮದ ಹೊರತಾಗಿ ಯಾವುದೂ ಇಲ್ಲ. ಪರಬ್ರಹ್ಮವು ಈ ಎಲ್ಲಾ ಲೋಕಗಳಲ್ಲೂ ವ್ಯಾಪಿಸಿದೆ. ಭೌತಿಕತೆಯಿಂದ ಆಧ್ಯಾತ್ಮಿಕತೆಯವರೆಗೆ ಆ ಪರಬ್ರಹ್ಮದ ಹೊರತಾಗಿ ಯಾವುದೂ ಇಲ್ಲ. ಆ ಪರಬ್ರಹ್ಮದ ಹೊರತಾಗಿ ಯಾವುದೂ ಇಲ್ಲ. ಆ ಪರಬ್ರಹ್ಮದ ಹೊರತಾಗಿ ಯಾವುದೂ ಇಲ್ಲ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನನ್ನ ಬುದ್ಧಿಯನ್ನು ನಾನೇ ಆದ ನನ್ನ ಆತ್ಮಸ್ವರೂಪದೆಡೆಗೆ ಪ್ರಚೋದಿಸೆಂದು ಅತ್ಯಂತ ಶ್ರೇಷ್ಠವೂ ಆಯ್ಕೆಗೆ ಯೋಗ್ಯವೂ ಎಲ್ಲವನ್ನೂ ಬೆಳಗುವ ದೈವ ಸ್ವರೂಪವೂ ಆದ ತತ್ಸ್ವರೂಪದ ಅಂದರೆ ನಾನೇ ಆದ ನನ್ನ ಆತ್ಮ ಪ್ರಜ್ಞೆಯನ್ನು ಪ್ರಾರ್ಥಿಸುತ್ತೇನೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನನ್ನ ಬುದ್ಧಿಯನ್ನು ನಾನೇ ಆದ ನನ್ನ ಆತ್ಮಸ್ವರೂಪದೆಡೆಗೆ ಪ್ರಚೋದಿಸೆಂದು ಅತ್ಯಂತ ಶ್ರೇಷ್ಠವೂ ಆಯ್ಕೆಗೆ ಯೋಗ್ಯವೂ ಎಲ್ಲವನ್ನೂ ಬೆಳಗುವ ದೈವ ಸ್ವರೂಪವೂ ಆದ ತತ್ಸ್ವರೂಪದ ಅಂದರೆ ನಾನೇ ಆದ ನನ್ನ ಆತ್ಮ ಪ್ರಜ್ಞೆಯನ್ನು ಪ್ರಾರ್ಥಿಸುತ್ತೇನೆ. ಗಾಯತ್ರಿ ಮಂತ್ರವು ಕೇವಲ ಬಾಹ್ಯ ಶಕ್ತಿಗಾಗಿ ಅಥವಾ ಆಸೆಗಳ ಈಡೇರಿಕೆಯ ವರಗಳಿಗಾಗಿ ಮಾಡುವ ಬಾಹ್ಯ ಪ್ರಾರ್ಥನೆಯಲ್ಲ. ಬದಲಾಗಿ ಇದು ಬುದ್ಧಿಯನ್ನು ನಿರ್ಮಲಗೊಳಿಸಿ ಅದನ್ನು ಪ್ರಕಾಶಗೊಳಿಸುವುದಕ್ಕಾಗಿ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾಡುವ ಗಹನವಾದ ಧ್ಯಾನ ಎಂಬ ತಿಳುವಳಿಕೆಯನ್ನು ಬಲವಾಗಿ ಬೆಂಬಲಿಸುತ್ತದೆ. ಸೂರ್ಯನು ಜಗತ್ತಿಗೆ ಬೆಳಕನ್ನು ನೀಡುವಂತೆ ಆತ್ಮವು ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಗೆ ಬೆಳಕನ್ನು ನೀಡುತ್ತದೆ. ಈ ಆಂತರಿಕ ಆಧ್ಯಾತ್ಮಿಕ ವ್ಯಾಖ್ಯಾನವು ಅದ್ವೈತ ವೇದಾಂತದ ಮೂಲ ತತ್ವಗಳು ಮತ್ತು ಉಪನಿಷತ್ತುಗಳ ಉಲ್ಲೇಖಗಳೊಂದಿಗೆ ನಿಕಟವಾಗಿ ಹೊಂದಿಕೆಯಾಗುತ್ತದೆ. ಈಗ ಅದ್ವೈತ ವೇದಾಂತದಲ್ಲಿ ಗಾಯತ್ರಿ ಮಂತ್ರದ ವ್ಯಾಖ್ಯಾನ ಏನೆಂಬುದನ್ನು ತಿಳಿಯೋಣ. ಗಾಯತ್ರಿ ಮಂತ್ರದ ಕೇಂದ್ರ ವಿಷಯವೆಂದರೆ ವೈಯಕ್ತಿಕ ಆತ್ಮ ಅಂದರೆ ಜೀವಾತ್ಮ ಮತ್ತು ಪರಮಸತ್ಯವೇ ಆದ ಪರಬ್ರಹ್ಮ ಅಥವಾ ಪರಮಾತ್ಮ ಸ್ವರೂಪದ ಮಧ್ಯೆ ಭೇದವಿಲ್ಲವೆಂಬ ಸತ್ಯವನ್ನು ತೋರಿಸಿಕೊಡುವುದಾಗಿದೆ. ಈಗ ಗಾಯತ್ರಿ ಮಂತ್ರದ ಪದಶಃ ಅರ್ಥವನ್ನು ಗಮನಿಸೋಣ. ಓಂ ತತ್ ಅದು ಮಂತ್ರದಲ್ಲಿರುವ ತತ್ಸವಿತುರ್ ಎಂಬ ಪದವು ಪರಬ್ರಹ್ಮನನ್ನು ಅಥವಾ ಪರಮೋಚ್ಚ ವಾಸ್ತವವನ್ನು ಸೂಚಿಸಲು ಬಳಸುವ ಪ್ರಮುಖ ವೇದಾಂತಿಕ ಪದವಾಗಿದೆ. ಇದು ತತ್ವಂ ಅಸಿ, ಅದುವೇ ನೀನು ಆಗಿರುವೆ ಮೊದಲಾದ ಮಹಾವಾಕ್ಯಗಳಲ್ಲಿ ಉಲ್ಲೇಖಿತವಾಗಿದೆ. ಗಾಯತ್ರಿ ಮಂತ್ರದ ಸಂದರ್ಭದಲ್ಲಿ ತತ್ ಎಂಬುದು ಪರಮಾತ್ಮನನ್ನು ಸೂಚಿಸುತ್ತದೆ. ಇದು ಎಲ್ಲ ಅಸ್ತಿತ್ವ ಮತ್ತು ಪ್ರಜ್ಞೆಯ
ಮೂಲವಾದ ಅಂತಿಮ ಸತ್ಯವಾಗಿದೆ. ಇದು ವಸ್ತುನಿಷ್ಠವಾಗಿ ನೋಡಲು ಸಾಧ್ಯವಾಗದ ಶುದ್ಧ ಅಸ್ತಿತ್ವವಾಗಿದ್ದು ಕೇವಲ ಸತ್ಚಿತ್ ಆನಂದ ಸ್ವರೂಪವಾಗಿದೆ. ಸವಿತುರ್ ಎಂದರೆ ಪರಮ ಮೂಲ, ಸೃಷ್ಟಿಕರ್ತ, ಪ್ರೇರಕ ಮತ್ತು ಸ್ಫೂರ್ತಿದಾಯಕ ಎಂದರ್ಥ. ಸವಿತೃ ಎಂದರೆ ಅಕ್ಷರಶಃ ಸೂರ್ಯ ಅಥವಾ ಸೃಷ್ಟಿಕರ್ತ ಎಂದರ್ಥವಾದರೂ ವೇದಾಂತಿಕ ದೃಷ್ಟಿಕೋನದಲ್ಲಿ ಸೂರ್ಯನನ್ನು ಅಂದರೆ ಪರಿಶುದ್ಧ ಬೆಳಕನ್ನು ಎಲ್ಲ ಜೀವರಾಶಿಗಳ ಮತ್ತು ಪ್ರಜ್ಞೆಯ ಮೂಲವೆಂದು, ಪರಬ್ರಹ್ಮನ ಅಭಿವ್ಯಕ್ತಿ ಎಂದು ಅರ್ಥೈಸಲಾಗುತ್ತದೆ. ಸವಿತೃವು ಅವಿನಾಶಿ ಮತ್ತು ಅದ್ವಿತೀಯ ಬ್ರಹ್ಮದೊಂದಿಗೆ ಒಂದಾಗುತ್ತದೆ. ಎಲ್ಲಿ ಕತ್ತಲೆ ಇಲ್ಲವೋ ಅಲ್ಲಿ ಹಗಲು ಅಥವಾ ರಾತ್ರಿ ಇರುವುದಿಲ್ಲ. ಅಸ್ತಿತ್ವ ಸತ್ ಅಥವಾ ಅಸ್ತಿತ್ವ ಇಲ್ಲದಿರುವಿಕೆ ಅಸತ್ ಇರುವುದಿಲ್ಲ. ಬದಲಿಗೆ ಅಲ್ಲಿ ಸಂಪೂರ್ಣ ತತ್ವವಾದ ಕೇವಲ ಶಿವನು ಮಾತ್ರ ಇರುತ್ತಾನೆ. ಅದೇ ಅವಿನಾಶಿ, ಅದೇ ಶ್ರೇಷ್ಠ ಸಾವಿತ್ರಿ, ಸವಿತೃವಿನ ಶಕ್ತಿ. ಇದು ಸವಿತೃವನ್ನು ಕೇವಲ ಬಾಹ್ಯ ದೇವತೆಯಾಗಿ ಅಲ್ಲದೆ ಎಲ್ಲವನ್ನೂ ಬೆಳಗುವ ಪರಬ್ರಹ್ಮನ ಪರಮಮೂಲ ಜ್ಞಾನದ ಪ್ರಕಾಶಕನಾಗಿ ಮತ್ತು ಪ್ರತಿನಿಧಿಯಾಗಿ ತೋರಿಸುತ್ತದೆ. ವರೇಣ್ಯಂ ಅಂದರೆ ಅತ್ಯಂತ ಶ್ರೇಷ್ಠ, ಅತ್ಯಂತ ಪೂಜನೀಯ ಮತ್ತು ಆಯ್ಕೆಗೆ ಹಾಗೂ ಆರಾಧನೆಗೆ ಅರ್ಹವಾದುದು ಎಂದರ್ಥ. ಇದು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮದ ಸರ್ವೋಚ್ಚತೆಯನ್ನು ಹಾಗೂ ಪವಿತ್ರತೆಯನ್ನು ಸೂಚಿಸುತ್ತದೆ. ಭರ್ಗೋ ಎಂದರೆ ತೇಜಸ್ಸು, ಪ್ರಭೆ ಅಥವಾ ದಿವ್ಯ ಪ್ರಕಾಶ. ಭರ್ಗೋ ಎಂಬ ಪದವು ಆ ಅಪ್ರತಿಮ ಸತ್ಯದ ಅಂದರೆ ತತ್ ಮತ್ತು ಸವಿತುರ್ನ ಪವಿತ್ರಗೊಳಿಸುವ ತೇಜೋಮಯ ಬೆಳಕನ್ನು ಸೂಚಿಸುತ್ತದೆ. ಇದು ಪ್ರಜ್ಞೆಯ ದಿವ್ಯ ಪ್ರಕಾಶವಾಗಿದ್ದು ಪವಿತ್ರವಾಗಿದೆ ಮತ್ತು ಪಾಪನಾಶಕವಾಗಿದೆ. ಇದು ಸಾಮಾನ್ಯ ಬೆಳಕಲ್ಲ, ಬದಲಾಗಿ ಅಜ್ಞಾನವನ್ನು ಅಥವಾ ಅವಿದ್ಯೆಯನ್ನು ನಾಶಪಡಿಸುವ ಪ್ರಜ್ವಲಿಸುವ ಪ್ರಭೆಯಾಗಿದೆ. ಇದು ಪ್ರತ್ಯೇಕತೆಯ ಭಾವನೆಯನ್ನು ಕರಗಿಸುವ ಅರಿವಿನ ಶಕ್ತಿಯಾಗಿದೆ. ಇದೇ ನಾನೆಂಬ ಅರಿವು, ನಾನೆಂಬ ಅರಿವು, ನಾನೆಂಬ ಅರಿವು. ಈ ತೇಜಸ್ಸನ್ನು ಧ್ಯಾನಿಸುವುದೇ ಭರ್ಗೋ ದೇವಸ್ಯ ಧೀಮಹಿ. ಮನಸ್ಸು ಮತ್ತು ಬುದ್ಧಿಯನ್ನು ನಿರ್ಮಲಗೊಳಿಸುವ, ಪವಿತ್ರಗೊಳಿಸುವ ಆಂತರಿಕ ಧ್ಯಾನ. ದೇವಸ್ಯ ಎಂದರೆ ಹೊಳೆಯುವುದು, ಬೆಳಗುವುದು. ಇದು ಆತ್ಮವನ್ನು ಪ್ರಜ್ಞೆಯಾಗಿ, ಎಲ್ಲ ಜೀವಿಗಳಲ್ಲಿನ ಬೆಳಕಾಗಿ, ಎಲ್ಲವನ್ನೂ ಚೇತನಾತ್ಮಕಗೊಳಿಸುವ ಹಾಗೂ ಎಚ್ಚರಿಸುವ ದಿವ್ಯ ಸನ್ನಿಧಿಯಾಗಿ ತಿಳಿಯಪಡಿಸುತ್ತದೆ. ಧೀಮಹಿ ಇದು ಅಂತರ್ಮುಖಿಯಾಗುವ ಪ್ರಕ್ರಿಯೆ, ಅಂದರೆ ಮನಸ್ಸು ಮತ್ತು ಬುದ್ಧಿಯನ್ನು ಆ ಶುದ್ಧ ಪ್ರಜ್ಞೆ ಅಸ್ತಿತ್ವದ ಮೇಲೆ ಸ್ಥಿರಗೊಳಿಸುವ ಪ್ರಕ್ರಿಯೆಯಾಗಿದೆ. ಧಿಯೋ ಯೋ ನ ಪ್ರಚೋದಯಾತ್ ಮಂತ್ರದ ಅಂತಿಮ ಮತ್ತು ಅತ್ಯಂತ ನಿರ್ಣಾಯಕ ಭಾಗವೇ ನಮ್ಮ ಬುದ್ಧಿಯನ್ನು ಜಾಗೃತಗೊಳಿಸಲಿ, ಪ್ರೇರೇಪಿಸಲಿ ಮತ್ತು ಬೆಳಗಲಿ ಎಂಬ ಪ್ರಾರ್ಥನೆ. ಇಲ್ಲಿ ಬುದ್ಧಿಯು ಅಹಂಕಾರ ಮತ್ತು ಆಸೆಗಳಿಂದ ವಿರೂಪಗೊಳ್ಳದೆ
ಆತ್ಮವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸಲಿ ಎಂಬುದು ಪ್ರಾರ್ಥನೆಯಾಗಿದೆ. ಈ ಇಡೀ ವಾಕ್ಯವು ಪರಮಾತ್ಮನು ತತ್ಸ್ವರೂಪವು ವ್ಯಕ್ತಿಯ ಬುದ್ಧಿಯ ಮೂಲ ಹಾಗೂ ಅದರ ನೈಜ ಸ್ವರೂಪದ ಅರಿವಿನತ್ತ ಸರಿಯಾಗಿ ಮುನ್ನಡೆಸಲಿ ಎಂಬ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆಯ ಗುರಿ 1. ಬುದ್ಧಿಯನ್ನು ಶುದ್ಧಗೊಳಿಸುವುದು, 2. ಅಜ್ಞಾನವನ್ನು ನಾಶಗೊಳಿಸುವುದು ಮತ್ತು 3. ಬುದ್ಧಿಯು ತನ್ನ ಮೂಲದೆಡೆಗೆ ಅಂತರ್ಮುಖವಾಗುವಂತೆ ಮಾಡಿ ತತ್ ಎಂಬುದಾಗಿ ಹೊಗಳಿಸಿಕೊಳ್ಳುವ ಪರಬ್ರಹ್ಮನ ಅದ್ವೈತ ಸ್ವರೂಪದೊಳಗೆ ಇರುವ ತನ್ನ ಏಕತೆಯನ್ನು ಗುರುತಿಸಿಕೊಳ್ಳುವುದು. ಗಾಯತ್ರಿ ಮಂತ್ರವು ಆಂತರಿಕ ಸಾಕ್ಷಾತ್ಕಾರಕ್ಕಾಗಿದೆಯೇ ವಿನ ಬಾಹ್ಯ ಲಾಭಕ್ಕಲ್ಲ. ಮಂತ್ರದ ಉದ್ದೇಶವು ಮಾನವ ಜೀವನದ ಅಂತಿಮ ಗುರಿಯಾದ ಆಧ್ಯಾತ್ಮಿಕ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕಾಗಿದೆಯೇ ಹೊರತು ಲೌಕಿಕ ಲಾಭಗಳಿಗಲ್ಲ ಎಂಬುದನ್ನು ಬುದ್ಧಿಯ ಪ್ರಜ್ವಲನದ ಮೇಲಿನ ಪ್ರಾಶಸ್ತ್ಯ ಖಚಿತಪಡಿಸುತ್ತದೆ. ಇದು ಅತ್ಯುನ್ನತ ಜ್ಞಾನೋದಯಕ್ಕಾಗಿ ಮಾಡುವ ಪ್ರಾರ್ಥನೆಯಾಗಿದ್ದು, ತಾತ್ಕಾಲಿಕ ಸಿದ್ಧಿ ಶಕ್ತಿಗಳ ಅಥವಾ ಲೌಕಿಕ ಆಸೆಗಳ ಈಡೇರಿಕೆಯ ಅನ್ವೇಷಣೆಯನ್ನು ಸ್ವಾಭಾವಿಕವಾಗಿ ನಿರಾಕರಿಸುತ್ತದೆ. ಆಂತರಿಕವಾಗಿ ಗಾಯತ್ರಿ ಮಂತ್ರದ ಮೇಲೆ ಧ್ಯಾನಿಸಿದಾಗ ಮಂತ್ರವು ಬಾಹ್ಯ ಪೂಜೆಯಿಂದ ಆಂತರಿಕ ಸಾಕ್ಷಾತ್ಕಾರದತ್ತ ಸಾಧಕನನ್ನು ಒಯ್ಯುತ್ತದೆ. 1. ಆಕಾಶದಲ್ಲಿ ಹೊಳೆಯುವ ಹೊರಗಿನ ಸೂರ್ಯ ಒಂದು ಸಂಕೇತ ಮಾತ್ರ. 2. ಒಳಗಡೆ ಹೊಳೆಯುವ ಅಂತರಾತ್ಮನ ಸೂರ್ಯ ಅಂದರೆ ಪ್ರಜ್ಞೆ ವಾಸ್ತವಿಕ ಸತ್ಯ. 3. ಸಾಧಕನ ಆಧ್ಯಾತ್ಮಿಕ ಯಾತ್ರೆಯು ಬಾಹ್ಯ ಬೆಳಕಿನ ಮೂಲವಾದ ಸವಿತೃವಿನಿಂದ ಸವಿತಃ ಅಥವಾ ಸಾವಿತ್ರಿ ತತ್ವದವರೆಗೆ, ಅಂದರೆ ಆತ್ಮದ ಬೆಳಕಿನವರೆಗೆ, ಆತ್ಮಜ್ಯೋತಿಯವರೆಗೆ. 4. ಉಪನಿಷತ್ತು ಘೋಷಿಸುತ್ತದೆ, ಅಲ್ಲಿ ಬೆಳಗುವ ಸೂರ್ಯನು ನಿನ್ನೊಳಗಿನ ಆತ್ಮನೇ ಆಗಿದ್ದಾನೆ. ಅಲ್ಲಿ ಬೆಳಗುವ ಸೂರ್ಯನು ನಿನ್ನೊಳಗಿನ ಆತ್ಮನೇ ಆಗಿದ್ದಾನೆ. ಅಲ್ಲಿ ಬೆಳಗುವ ಸೂರ್ಯನು ನಿನ್ನೊಳಗಿನ ಆತ್ಮನೇ ಆಗಿದ್ದಾನೆ. ಹಾಗಾಗಿ ಸವಿತೃ ಪ್ರಜ್ಞೆಯ ಪ್ರಭೆಯನ್ನು ಸಂಕೇತಿಸುತ್ತದೆ ಮತ್ತು ಗಾಯತ್ರಿಯು ಮನಬುದ್ಧಿಗಳನ್ನು ಅಪರಿಮಿತ ಮೂಲದೊಳಗೆ ಜೋಡಿಸುವ ಪವಿತ್ರವಾದ ತಾಳಬದ್ಧತೆ ಆಗಿದೆ. ಆದಿಗುರು ಶಂಕರಾಚಾರ್ಯ ಭಗವತ್ಪಾದರು 1. ಗಾಯತ್ರಿ ಮಂತ್ರದಲ್ಲಿರುವ ಸವಿತೃ ದೇವತೆಯು ಭೌತಿಕ ಸೂರ್ಯನನ್ನು ಉಲ್ಲೇಖಿಸುವುದಿಲ್ಲ, ಬದಲಾಗಿ ಎಲ್ಲಾ ಬುದ್ಧಿಶಕ್ತಿಯ ಪ್ರೇರಕನು ಮತ್ತು ಬೆಳಗುವವನೂ ಆದ ಪರಬ್ರಹ್ಮನನ್ನು ಉಲ್ಲೇಖಿಸುತ್ತದೆ ಎಂದು ಸ್ಪಷ್ಟಪಡಿಸುತ್ತಾರೆ. 2. ಈ ಪ್ರಾರ್ಥನೆಯು ಮೂಲವಾಗಿ ಬುದ್ಧಿಶಕ್ತಿಗಾಗಿ, ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಎಂಬ ವೇದಾಂತದ ಸತ್ಯವನ್ನು ಅರಿಯಲು ಮಾಡುವಂತಹದ್ದು. ಭರ್ಗೋ ಪ್ರಭೆಯೇ ಪರಿಶುದ್ಧವೂ ಪರಿಪೂರ್ಣವೂ ಆದ ಪ್ರಜ್ಞೆ ಅಥವಾ ಚಿತ್ ಆಗಿದೆ. ಈಗ ಗಾಯತ್ರಿ ಮಂತ್ರವು ಆತ್ಮ ಸಾಕ್ಷಾತ್ಕಾರಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತದೆ ಎಂಬುದನ್ನು ಪರಿಶೀಲಿಸೋಣ. ಮೊದಲನೆಯದಾಗಿ ಮಂತ್ರವು ಏಕಾಗ್ರತೆಯನ್ನುಂಟು ಮಾಡುತ್ತದೆ. ಗಾಯತ್ರಿಯನ್ನು ಜಪಿಸುವುದು ಅಥವಾ ಧ್ಯಾನಿಸುವುದು
ಬುದ್ಧಿಯನ್ನು ಪವಿತ್ರಗೊಳಿಸುತ್ತದೆ ಮತ್ತು ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಓಂ ಭೂರ್ಭುವಸ್ವ ಎಂಬ ಕಂಪನವು ಮನಸ್ಸು ಮತ್ತು ಬುದ್ಧಿಯನ್ನು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಸೆಳೆಯುತ್ತದೆ. ತತ್ ಸವಿತರು ಅರಣ್ಯಂ ಮನಸ್ಸು ಮತ್ತು ಬುದ್ಧಿಯನ್ನು ಅವುಗಳ ಆಂತರಿಕ ಮೂಲದ ಮೇಲೆ ಕೇಂದ್ರೀಕರಿಸುತ್ತದೆ. ಭರ್ಗೋ ದೇವಸ್ಯ ಧೀಮಹಿ ಧ್ಯಾನವನ್ನು ಮತ್ತು ಧ್ಯಾನಿಸುವವನನ್ನು ತೇಜಸ್ಸಿನಲ್ಲಿ ನಿಲ್ಲಿಸಿ ಆಳಗೊಳಿಸುತ್ತದೆ. ಧಿಯೋ ಯೋನ ಪ್ರಚೋದಯಾತ್ ಅಪರೋಕ್ಷ ಜ್ಞಾನದ ಅನುಗ್ರಹವನ್ನು ಆವಾಹನೆ ಮಾಡುತ್ತದೆ. ಎರಡನೆಯದಾಗಿ, ಮಂತ್ರವು ಪ್ರಕಾಶವಾಗಿ ಬುದ್ಧಿಯನ್ನು ಬೆಳಗುತ್ತದೆ. ಬುದ್ಧಿಯು ಶುದ್ಧವಾಗುತ್ತಿದ್ದಂತೆ ಮತ್ತು ಮನಸ್ಸು ಪ್ರಶಾಂತವಾಗುತ್ತಿದ್ದಂತೆ ಅವು ಆತ್ಮದ ಬೆಳಕನ್ನು ಹೇಗಿದೆಯೋ ಹಾಗೆಯೇ ಪ್ರತಿಬಿಂಬಿಸಲು ಪ್ರಾರಂಭಿಸುತ್ತವೆ. ಪ್ರಶಾಂತವಾದ ಕೊಳವು ಸೂರ್ಯನನ್ನು ಪ್ರತಿಬಿಂಬಿಸುವ ಹಾಗೆ. ಆಗ ನಾನು ಸೂರ್ಯನೆಂದು ಕೋಟಿ ಸೂರ್ಯ ಸಮಪ್ರಭನೆಂದು ಆರಾಧಿಸಿದ ಆ ಸವಿತೃವು ಬೇರೆ ಯಾರೂ ಅಲ್ಲ, ಅದು ನನ್ನ ಸ್ವಂತ ಆತ್ಮವೇ ಆಗಿದೆ, ಅದು ಸಾಕ್ಷಾತ್ತಾಗಿ ನಾನೇ ಆಗಿರುವೆ ಎಂಬ ಸತ್ಯವನ್ನು ಸಾಧಕನು ಅರಿಯುವನು. ನಾನು ಸೂರ್ಯನೆಂದು ಕೋಟಿ ಸೂರ್ಯ ಸಮಪ್ರಭನೆಂದು ಆರಾಧಿಸಿದ ಆ ಸವಿತೃವು ಬೇರೆ ಯಾರೂ ಅಲ್ಲ, ಅದು ನನ್ನ ಸ್ವಂತ ಆತ್ಮವೇ ಆಗಿದೆ, ಅದು ಸಾಕ್ಷಾತ್ತಾಗಿ ನಾನೇ ಆಗಿರುವೆ. ಮೂರನೆಯದಾಗಿ, ಮಂತ್ರವು ತ್ರಿಪುಟಿಯ ಲಯವಾಗಿ ವರ್ತಿಸುತ್ತದೆ. ಅಂತಿಮವಾಗಿ ಜಪವು ಮೌನದಲ್ಲಿ ಕೊನೆಗೊಳ್ಳುತ್ತದೆ. ಗಾಯತ್ರಿ ಮಂತ್ರದ ಶಬ್ದವು ಆತ್ಮದ ಮೌನಕ್ಕೆ ದಾರಿ ಮಾಡಿಕೊಡುತ್ತದೆ. ಆ ಮೌನದಲ್ಲಿ ತತ್ ಮತ್ತು ತ್ವಂ, ಆರಾಧಕ ಮತ್ತು ಆರಾಧ್ಯ ಎಂಬ ಎಲ್ಲಾ ಭೇದಗಳು ಕರಗಿ ಶುದ್ಧ ಪ್ರಜ್ಞೆ ಮಾತ್ರ ಉಳಿಯುತ್ತದೆ. ತತ್ವಂ ಅಸಿ, ಅದು ನೀನೇ ಆಗಿರುವೆ ಎಂಬ ಸಾಕ್ಷಾತ್ಕಾರದ ಕಾವ್ಯಾತ್ಮಕ ಹಾಗೂ ಸುಲಲಿತವಾದ ಸಂಕ್ಷಿಪ್ತ ರೂಪವೇ ಈ ಗಾಯತ್ರಿ ಮಂತ್ರವಾಗಿದೆ. ತತ್ ಅಂದರೆ ಪರಮಾತ್ಮ ಅಥವಾ ಆತ್ಮನ್. ಸವಿತುರ್ ಅಂದರೆ ಪ್ರಜ್ಞೆಯ ಸೃಜನಶೀಲ ಶಕ್ತಿ. ಭರ್ಗೋ ಅಂದರೆ ಅರಿವಿನ ಪಾವನಕಾರಿ ಅಗ್ನಿ. ದೇವಸ್ಯ ಅಂದರೆ ನಮ್ಮೊಳಗೆ ಪ್ರಕಾಶಿಸುವ ದೈವಿಕ ಜ್ಯೋತಿ. ಧಿಯೋ ಅಂದರೆ ಪ್ರಬುದ್ಧಗೊಳಿಸಬೇಕಾದ ಬುದ್ಧಿಶಕ್ತಿ. ಹೀಗೆ ಈ ಗಾಯತ್ರಿ ಮಂತ್ರವು ಶ್ರವಣ, ಸತ್ಯವನ್ನು ಆಲಿಸುವುದು, ಮನನ, ಸತ್ಯವನ್ನು ಚಿಂತಿಸುವುದು ಮತ್ತು ನಿಧಿಧ್ಯಾಸನ, ಸತ್ಯದ ಮೇಲೆ ಧ್ಯಾನಿಸುವುದು ಇವುಗಳನ್ನು ಒಳಗೊಂಡಿದ್ದು ಒಂದು ಪರಿಪೂರ್ಣ ಸಾಧನೆಯಾಗಿದೆ. ಗಾಯತ್ರಿಯು ಕೇವಲ ಸೂರ್ಯನಿಗೆ ಸಲ್ಲಿಸುವ ಪ್ರಾರ್ಥನೆಯಲ್ಲ, ಬದಲಿಗೆ ಸೂರ್ಯನ ರೂಪದಲ್ಲಿರುವ ಚೈತನ್ಯಾತ್ಮ ಸ್ವರೂಪಕ್ಕೆ ಮಾಡುವ ಧ್ಯಾನವಾಗಿದೆ. ಇದು ಅಂತರಂಗದ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಅಂತರ್ವ್ಯಾಪಿ ಮತ್ತು ಪರಮೋಚ್ಚ ಆತ್ಮನ ಅಂದರೆ ತತ್ ಮೇಲೆ ಧ್ಯಾನಿಸಲು ಬಳಸುವ ಒಂದು ಚಿಂತನಾಶೀಲ ಮತ್ತು ಭಕ್ತಿಪೂರ್ವಕ ಸಾಧನವಾಗಿದೆ. ಇದರ ಏಕೈಕ ಉದ್ದೇಶವೆಂದರೆ ಬುದ್ಧಿಶಕ್ತಿಯ ಶುದ್ಧೀಕರಣ ಮತ್ತು ಜ್ಞಾನೋದಯದ ಮೂಲಕ ಆತ್ಮ ಸಾಕ್ಷಾತ್ಕಾರ, ನಮ್ಮ ನಿಜ ಸ್ವರೂಪವನ್ನರಿಯುವುದು. ಅರಿವಿನಿಂದ ಮತ್ತು ನಿಶ್ಚಲತೆಯಿಂದ ಇದನ್ನು ಜಪಿಸಿದಾಗ ಇದು ಮನಸ್ಸು ಮತ್ತು ಬುದ್ಧಿಯನ್ನು ಎಲ್ಲ ಜ್ಯೋತಿಗಳ ಹಿಂದಿರುವ ಪರಂಜ್ಯೋತಿಯಲ್ಲಿ
ಲೀನವಾಗುವಂತೆ ಮಾಡುತ್ತದೆ. ನಾವು ಹೊರಗೆ ಕಾಣುತ್ತಿದ್ದ ಆ ತತ್ ಅದು ನಮ್ಮೊಳಗೆ ಇರುವ ತ್ವಂ ಅಂದರೆ ನನ್ನ ಆತ್ಮವೇ ಆಗಿದೆ ಎಂಬ ಸತ್ಯವನ್ನು ಇದು ಬಹಿರಂಗಪಡಿಸುತ್ತದೆ. ಕಣ್ಣಿಗೆ ಕಾಣುವ ಸೂರ್ಯನ ಪ್ರಕಾಶದಿಂದ ಅಂತರಂಗದ ಸ್ವಯಂ ಪ್ರಕಾಶಿತ ಪರಿಶುದ್ಧ ಪ್ರಜ್ಞೆಯ ಕಡೆಗೆ ಸಾಧಕನನ್ನು ಕರೆದೊಯ್ಯುವುದು ಈ ಮಂತ್ರದ ಪರಮ ಉದ್ದೇಶವಾಗಿದೆ. ಇದುವೇ ಬುದ್ಧಿಯನ್ನು ನಿಜವಾಗಿಯೂ ಪ್ರೇರೇಪಿಸಲು ಮತ್ತು ಮುಕ್ತಿಗೊಳಿಸಲು ಸಮರ್ಥವಾಗಿದೆ. ಧಿಯೋ ಯೋನ ಪ್ರಚೋದಯಾತ್. ಹೀಗೆ ಗಾಯತ್ರಿ ಮಂತ್ರವು ಸೀಮಿತ ಬುದ್ಧಿಶಕ್ತಿ ಮತ್ತು ಅನಂತ ಪ್ರಜ್ಞೆಯ ನಡುವೆ ಒಂದು ಪವಿತ್ರ ಸೇತುವೆಯಾಗುತ್ತದೆ. ಗಾಯತ್ರಿ ಮಂತ್ರವನ್ನು ಆತ್ಮ ಸಾಕ್ಷಾತ್ಕಾರದ ದ್ವಾರವಾಗಿ ಬಳಸುವುದು ಅಂದರೆ ನಾನು ಯಾರು ಎಂದು ನಿಜವಾಗಿ ತಿಳಿಯುವುದು, ಅಂದರೆ ಬಾಹ್ಯ ವಿಧಿವತ್ತಾದ ಕರ್ಮಗಳಿಂದ ಆಂತರಿಕ ಜ್ಞಾನೋದಯದ ಕಡೆಗೆ ಸಾಗುವುದು ಎಂದರ್ಥ. ಈ ಮಂತ್ರವು ನಾನು ಅಥವಾ ಅಹಂ ಅಥವಾ ನಾನೇ ಆಗಿದ್ದೇನೆ ಅಥವಾ ಅಹಂ ಅಸ್ಮಿ ಎಂದು ಬೆಳಗುವ ಪರಮಾತ್ಮನನ್ನು ತತ್ಸ್ವರೂಪವನ್ನು ಪ್ರತಿಬಿಂಬಿಸುವ ಒಂದು ಚಿಂತನಾಶೀಲ ಕನ್ನಡಿಯಾಗುತ್ತದೆ. ಈಗ ಗಾಯತ್ರಿ ಮಂತ್ರದ ಆಧಾರದ ಮೇಲೆ ಸಾಧನೆಯನ್ನು ಪ್ರಾರಂಭಿಸೋಣ. ಸ್ಥಿರವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಸಾಕ್ಷಿ ಭಾವವನ್ನು ಆವಾಹನೆ ಮಾಡಿಕೊಳ್ಳಿ. ಆಲೋಚನೆಗಳಲ್ಲಿ ಭಾಗಿಯಾಗದೆ ಅವುಗಳನ್ನು ಸುಮ್ಮನೆ ಗಮನಿಸಿ. ಉಸಿರಾಟದ ವೀಕ್ಷಣೆಯೊಂದಿಗೆ ಸಾಧನೆಯನ್ನು ಪ್ರಾರಂಭಿಸಿ. ಪ್ರತಿ ಉಸಿರು ಪ್ರಾಣದ ತರಂಗವೆಂಬ ಸತ್ಯವನ್ನರಿಯಿರಿ. ಉಸಿರಿನೊಡನೆ ಬೆರೆಯದಂತೆ ಎಚ್ಚರವಹಿಸಿ. ಉಸಿರನ್ನು ನಿಯಂತ್ರಿಸದೆ ಬರುವ ಹಾಗೂ ಹೋಗುವ ಉಸಿರನ್ನು ನಿರ್ಲಿಪ್ತ ಭಾವದಿಂದ ಸುಮ್ಮನೆ ಗಮನಿಸಿ. ಪ್ರತಿ ಉಸಿರನ್ನು ತೆಗೆದುಕೊಳ್ಳುವಾಗ ನಾನಿದ್ದೇನೆ ಎಂದು ಭಾವಿಸಿ ಫೀಲ್ ಮಾಡಿ. ಪ್ರತಿ ಉಸಿರನ್ನು ಹೊರಗೆ ಬಿಡುವಾಗ ದೇಹದೊಡನೆ ಮತ್ತು ಮನಸ್ಸಿನೊಡನೆ ಇಲ್ಲಿಯವರೆಗೆ ಮಾಡಿಕೊಂಡ ಗುರುತನ್ನು ತ್ಯಜಿಸುತ್ತಾ ಹೋಗಿ. ಪ್ರತಿ ಉಸಿರನ್ನು ತೆಗೆದುಕೊಳ್ಳುವಾಗ ನಾನಿದ್ದೇನೆ ಎಂದು ಭಾವಿಸಿ ಫೀಲ್ ಮಾಡಿ. ಪ್ರತಿ ಉಸಿರನ್ನು ಹೊರಗೆ ಬಿಡುವಾಗ ದೇಹದೊಡನೆ ಮತ್ತು ಮನಸ್ಸಿನೊಡನೆ ಇಲ್ಲಿಯವರೆಗೆ ಮಾಡಿಕೊಂಡ ಗುರುತನ್ನು ತ್ಯಜಿಸುತ್ತಾ ಹೋಗಿ. ನಾನು ಉಸಿರಿಗೆ, ಆಲೋಚನೆಗಳಿಗೆ ಹಾಗೂ ಸಂವೇದನೆಗಳಿಗೆ ಸಾಕ್ಷಿಯಾಗಿದ್ದೇನೆ ಎಂದು ನಿಮ್ಮೊಳಗೆ ನೀವು ದೃಢ ಮಾಡಿಕೊಳ್ಳಿ. ನಾನು ಉಸಿರಿಗೆ, ಆಲೋಚನೆಗಳಿಗೆ ಹಾಗೂ ಸಂವೇದನೆಗಳಿಗೆ ಸಾಕ್ಷಿಯಾಗಿದ್ದೇನೆ. ನಾನು ಉಸಿರಿಗೆ, ಆಲೋಚನೆಗಳಿಗೆ ಹಾಗೂ ಸಂವೇದನೆಗಳಿಗೆ ಸಾಕ್ಷಿಯಾಗಿದ್ದೇನೆ. ಗಾಯತ್ರಿ ಮಂತ್ರವನ್ನು ನಿಧಾನವಾಗಿ ಮತ್ತು ಗಮನವಿಟ್ಟು ಜಪಿಸಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ
ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಮಂತ್ರದ ಪ್ರತಿಯೊಂದು ಶಬ್ದವೂ ನಿಮ್ಮೊಳಗೆ ಸ್ಪಂದಿಸುತ್ತಿರುವುದನ್ನು ಫೀಲ್ ಮಾಡಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂಹು ಶಬ್ದದೊಂದಿಗೆ ದೇಹವನ್ನು ಮೀರಿದಂತೆ, ಭುವಃ ಶಬ್ದದೊಂದಿಗೆ ಮನಸ್ಸನ್ನು ಮೀರಿದಂತೆ, ಹಾಗೂ ಸ್ವಃ ಶಬ್ದದೊಂದಿಗೆ ಅಜ್ಞಾನ ಅಥವಾ ಕಾರಣ ದೇಹವನ್ನು ಮೀರಿದಂತೆ ಫೀಲ್ ಮಾಡಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಗಾಯತ್ರಿ ಮಂತ್ರದ ಪ್ರತಿ ಶಬ್ದವೂ ಆಂತರ್ಯದ ಮೌನದೊಳಗೆ ಲೀನವಾಗಲಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಗಾಯತ್ರಿ ಮಂತ್ರದೊಳಗೆ ಆತ್ಮವಿಚಾರ ಮಾಡುತ್ತಾ ಸಾಧನೆ ಮಾಡಿ. ಎರಡು ಗಾಯತ್ರಿ ಮಂತ್ರದ ಮಧ್ಯೆ ಇರುವ ಮೌನದ ಅವಧಿಯಲ್ಲಿ ಆತ್ಮವಿಚಾರ ಮಾಡುತ್ತಾ ಹೋಗಿ. ಪ್ರತಿ ಮಂತ್ರದ ಅನಂತರ ಇರುವ ಮೌನದ ಅವಧಿಯಲ್ಲಿ ಹೀಗೆ ಪ್ರಶ್ನಿಸಿ: ಈ ಮಂತ್ರವನ್ನು ಜಪಿಸುತ್ತಿರುವವರು ಯಾರು?
ನಾನು ಎಂಬ ಉತ್ತರ ಹೊಳೆದಾಗ ಈ ನಾನು ಯಾರು ಎಂದು ಪ್ರಶ್ನಿಸಿಕೊಂಡು ಸುಮ್ಮನಿರಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಗಮನಿಸಿ, ಉಸಿರು, ಶಬ್ದ ಮತ್ತು ಆಲೋಚನೆಯ ಅರಿವು ಯಾರಿಗಿದೆ? ನನಗೆ ಎಂಬ ಉತ್ತರ ಹೊಳೆದಾಗ ಪುನಃ ಪ್ರಶ್ನಿಸಿಕೊಳ್ಳಿ, ಇವೆಲ್ಲವನ್ನೂ ತಿಳಿಯುವ ನಾನು ಯಾರು? ಇದಕ್ಕೆ ಉತ್ತರ ಹುಡುಕದೆ ಮೌನವಾಗಿ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ನಾನು ದೇಹವಲ್ಲ, ಮನಸ್ಸಲ್ಲ, ಆಲೋಚನೆಗಳಲ್ಲ. ನಾನು ಇವೆಲ್ಲವನ್ನೂ ತಿಳಿಯುವ ಹಾಗೂ ಇವೆಲ್ಲವುಗಳಿಗೂ ಸಾಕ್ಷಿಯಾಗಿರುವ ಆತ್ಮನಾಗಿದ್ದೇನೆ ಎಂಬ ಸತ್ಯವನ್ನರಿಯುತ್ತಾ ಮೌನವಾಗಿರಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತತ್ಸ್ವರೂಪವು ನಾನಿರುವೆ ಎಂಬ ಸತ್ಯವಾಗಿ ಪ್ರಜ್ವಲಿಸಲಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತತ್ಸ್ವರೂಪವು ನಾನಿರುವೆ ಎಂಬ ಸತ್ಯವಾಗಿ ಪ್ರಜ್ವಲಿಸಲಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತತ್ಸ್ವರೂಪವು ನಾನಿರುವೆ ಎಂಬ ಸತ್ಯವಾಗಿ ಪ್ರಜ್ವಲಿಸಲಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್.
ಓಂ. ಗಾಯತ್ರಿ ಮಂತ್ರವು ನಾನಿರುವೆ ಎಂಬ ಭಾವದೊಳಗೆ ಕರಗಿ ಹೋಗಲಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ಗಾಯತ್ರಿ ಮಂತ್ರವು ಮೌನದ ಅವಧಿಯಲ್ಲಿ ನಾನಿರುವೆ ಎಂಬ ಭಾವದೊಳಗೆ ಕರಗಿ ಹೋಗಲಿ. ಗಾಯತ್ರಿ ಮಂತ್ರವು ಮೌನದ ಅವಧಿಯಲ್ಲಿ ನಾನಿರುವೆ ಎಂಬ ಭಾವದೊಳಗೆ ಕರಗಿ ಹೋಗಲಿ. ಒಂದು ಗಾಯತ್ರಿ ಮಂತ್ರದ ಜಪಕ್ಕೂ ಮತ್ತೊಂದು ಗಾಯತ್ರಿ ಮಂತ್ರದ ಜಪಕ್ಕೂ ಮಧ್ಯೆ ಮೌನವಿದೆ. ಮೌನದ ಈ ಕ್ಷಣದಲ್ಲಿ ನಾನಿರುವೆ ಎಂಬ ಆತ್ಮೀಯ ಭಾವದಲ್ಲಿ ಸ್ಥಿರವಾಗಿ ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ
प्रचोदयात्। ॐ भूर्भुवस्सुः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्।
तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ
ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि
ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ಓಂ ಭೂರ್ಭುವಃ ಸ್ವಃ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ಓಂ ಭೂರ್ಭುವಃ ಸ್ವಃ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ಓಂ ಭೂರ್ಭುವಃ ಸ್ವಃ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ತತ್ಸವಿತುರ್ವರೆಣ್ಯಂ. ಈ ಬೆಳಕು ಕೇವಲ ಸೂರ್ಯನ ಬೆಳಕಲ್ಲ, ಇದು ಪ್ರಜ್ಞೆಯ ಆಂತರಿಕ ತೇಜಸ್ಸು. ಸೂರ್ಯನ ಬೆಳಕು ಹೇಗೆ ಯಾವುದೇ ತಾರತಮ್ಯವಿಲ್ಲದೆ ಜಗತ್ತನ್ನು ಬೆಳಗುವುದೋ ಹಾಗೆಯೇ ಆತ್ಮಸೂರ್ಯನ ಅರಿವು ಎಲ್ಲ ಜೀವರಾಶಿಗಳನ್ನೂ ಬೆಳಗುವುದು. ಆತ್ಮನ ಈ ಪ್ರಜ್ವಲಿಸುವ ಬೆಳಕು ನಿಮ್ಮ ಬ್ರಹ್ಮರಂಧ್ರದಿಂದ ಸಮಸ್ತ ಜೀವರಾಶಿಗಳ ಹೃದಯವನ್ನು ವ್ಯಾಪಿಸಲಿ ಎಂದು ಹಾರೈಸುತ್ತಾ ಜಗತ್ತಿನ ಎಲ್ಲ ಹೃದಯಗಳು ಆತ್ಮನ ಈ ಏಕೈಕ ಬೆಳಕಿಗೆ ಜಾಗೃತವಾಗಲಿ ಎಂದು ಸಂಕಲ್ಪಿಸಿ. ಜಗತ್ತಿನ ಎಲ್ಲ ಹೃದಯಗಳು ಆತ್ಮನ ಈ ಏಕೈಕ ಬೆಳಕಿಗೆ ಜಾಗೃತವಾಗಲಿ. ಜಗತ್ತಿನ ಎಲ್ಲ ಹೃದಯಗಳು ಆತ್ಮನ ಈ ಏಕೈಕ ಬೆಳಕಿಗೆ ಜಾಗೃತವಾಗಲಿ. ಭರ್ಗೋ ದೇವಸ್ಯ ಧೀಮಹಿ. ಭರ್ಗ ಎಂಬುದು ಅಜ್ಞಾನವನ್ನು ಸುಡುವ ಅಗ್ನಿ. ವಿಶ್ವ ಚೈತನ್ಯವನ್ನು ನಾನು ಸ್ವೀಕರಿಸುತ್ತಿರುವೆ ಎಂಬ ಭಾವದಿಂದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ವಿಶ್ವ ಚೈತನ್ಯವನ್ನು ಜಗತ್ತಿನ ಎಲ್ಲರೊಡನೆಯೂ ಹಂಚಿಕೊಳ್ಳುತ್ತಿರುವೆ ಎಂಬ ಭಾವದಿಂದ ಉಸಿರನ್ನು ಬಿಡಿ. ಇದರಿಂದ ನಾನು ಜಾಗೃತನಾಗಲಿ ಹಾಗೂ
ಆತ್ಮಜ್ಞಾನದ ಜ್ಯೋತಿಯು ನನ್ನೊಳಗೆ ಹಾಗೂ ವಿಶ್ವದಾದ್ಯಂತ ಹರಡಿ ಇರುವ ಎಲ್ಲಾ ಪರಿಮಿತಿಗಳನ್ನು ಮತ್ತು ಭೇದ ಭಾವಗಳನ್ನು ನಾಶಗೊಳಿಸಲಿ ಎಂದು ಹಾರೈಸುತ್ತಾ ವಿಶ್ವದ ದುಃಖವನ್ನು ಪರಮಾತ್ಮನ ಶಾಶ್ವತ ಬೆಳಕಿನ ಅಗ್ನಿಯು ಪರಿಹರಿಸಿ ಎಲ್ಲರೂ ಶಾಂತವಾಗಿರಲಿ, ಸುಖವಾಗಿರಲಿ, ಜೀವನ್ಮುಕ್ತರಾಗಲಿ ಎಂದು ಪ್ರಾರ್ಥಿಸಿ. ವಿಶ್ವದ ದುಃಖವನ್ನು ಪರಮಾತ್ಮನ ಶಾಶ್ವತ ಬೆಳಕಿನ ಅಗ್ನಿಯು ಪರಿಹರಿಸಿ ಎಲ್ಲರೂ ಶಾಂತವಾಗಿರಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಜೀವನ್ಮುಕ್ತರಾಗಲಿ. ವಿಶ್ವದ ದುಃಖವನ್ನು ಪರಮಾತ್ಮನ ಶಾಶ್ವತ ಬೆಳಕಿನ ಅಗ್ನಿಯು ಪರಿಹರಿಸಿ ಎಲ್ಲರೂ ಶಾಂತವಾಗಿರಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಜೀವನ್ಮುಕ್ತರಾಗಲಿ. ಧಿಯೋ ಯೋನಃ ಪ್ರಚೋದಯಾತ್. ನಾನೇ ಆಗಿರುವ ನನ್ನ ಆತ್ಮದ ಪ್ರಜ್ಞೆಯ ಬೆಳಕು ಸಮಸ್ತ ಮಾನವರ ಬುದ್ಧಿಯನ್ನು ಪರಿಶುದ್ಧಗೊಳಿಸುತ್ತಾ ನಾನಿರುವೆ ಅಥವಾ ಅಹಂ ಅಸ್ಮಿ ಎಂಬ ಅದರ ಶಾಶ್ವತ ಮೂಲದತ್ತ ಪ್ರೇರೇಪಿಸಲಿ. ನಾನೇ ಆಗಿರುವ ನನ್ನ ಆತ್ಮದ ಪ್ರಜ್ಞೆಯ ಬೆಳಕು ಸಮಸ್ತ ಮಾನವರ ಬುದ್ಧಿಯನ್ನು ಪರಿಶುದ್ಧಗೊಳಿಸುತ್ತಾ ನಾನಿರುವೆ ಅಥವಾ ಅಹಮ್ಮಸ್ಮಿ ಎಂಬ ಅದರ ಶಾಶ್ವತ ಮೂಲದತ್ತ ಪ್ರೇರೇಪಿಸಲಿ. ನಾನೇ ಆಗಿರುವ ನನ್ನ ಆತ್ಮದ ಪ್ರಜ್ಞೆಯ ಬೆಳಕು ಸಮಸ್ತ ಮಾನವರ ಬುದ್ಧಿಯನ್ನು ಪರಿಶುದ್ಧಗೊಳಿಸುತ್ತಾ ನಾನಿರುವೆ ಅಥವಾ ಅಹಂ ಅಸ್ಮಿ ಎಂಬ ಅದರ ಶಾಶ್ವತ ಮೂಲದತ್ತ ಪ್ರೇರೇಪಿಸಲಿ. ಈ ಪ್ರಾರ್ಥನೆ ಸ್ವಾರ್ಥದ ಈಡೇರಿಕೆಗಾಗಿ ಅಲ್ಲ, ಬದಲಿಗೆ ಎಲ್ಲರ ಮನಸ್ಸಿನ ಸ್ಪಷ್ಟತೆಗಾಗಿ ಮತ್ತು ಹೃದಯದ ಪವಿತ್ರತೆಗಾಗಿ. ಮನಸ್ಸು ಶುದ್ಧವಾಗಿ ಬುದ್ಧಿಯು ಬೆಳಗಿದಾಗ ದಯಾಪೂರ್ಣ ಕರುಣೆ ಪ್ರವಹಿಸುತ್ತದೆ ಮತ್ತು ಎಲ್ಲರಿಗೂ ಶಾಶ್ವತ ಸತ್ಯ ಬಹಿರಂಗಗೊಳ್ಳುತ್ತದೆ. ಈಗ ಬ್ರಹ್ಮರಂಧ್ರವನ್ನು ಮುಟ್ಟುತ್ತಾ ಧಿಯೋ ಯೋನಃ ಪ್ರಚೋದಯಾತ್ ಎಂದು ಸ್ಮರಿಸುತ್ತಾ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಎಂಬ ಭಾವದೊಂದಿಗೆ ಮೌನವಾಗಿರಿ. ಬ್ರಹ್ಮರಂಧ್ರವನ್ನು ಮುಟ್ಟುತ್ತಾ ಧಿಯೋ ಯೋನಃ ಪ್ರಚೋದಯಾತ್ ಎಂದು ಸ್ಮರಿಸುತ್ತಾ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಎಂಬ ಭಾವದೊಂದಿಗೆ ಮೌನವಾಗಿರಿ. ಸಮಸ್ತ ಜೀವರಾಶಿಗಳು ಪರಮಸತ್ಯ ಹಾಗೂ ವಿಶ್ವಧರ್ಮದತ್ತ ಚಲಿಸುವಂತಾಗಲಿ ಎಂದು ಹಾರೈಸಿ. ಸಮಸ್ತ ಜೀವರಾಶಿಗಳು ಪರಮಸತ್ಯ ಹಾಗೂ ವಿಶ್ವಧರ್ಮದತ್ತ ಚಲಿಸುವಂತಾಗಲಿ. ಸಮಸ್ತ ಜೀವರಾಶಿಗಳು ಪರಮಸತ್ಯ ಹಾಗೂ ವಿಶ್ವಧರ್ಮದತ್ತ ಚಲಿಸುವಂತಾಗಲಿ. ಸಮಸ್ತ ಜೀವರಾಶಿಗಳು ಪರಮಸತ್ಯ ಹಾಗೂ ವಿಶ್ವಧರ್ಮದತ್ತ ಚಲಿಸುವಂತಾಗಲಿ.
ಅಂತಿಮವಾಗಿ ಎಲ್ಲ ಆಲೋಚನೆಗಳನ್ನು ಬಿಟ್ಟು ಮೌನವಾಗಿರಿ. ರೂಪರಹಿತ ಮೌನವಾಗಿ ಮತ್ತು ಪ್ರಕಾಶಮಾನವಾದ ಶುದ್ಧ ಪ್ರಜ್ಞೆಯಾಗಿ ನೆಲೆ ನಿಲ್ಲಿ. ನಾನು ಇದ್ದೇನೆ ಎಂಬ ಅರಿವು ಬುದ್ಧಿಯಲ್ಲಿ ಮೂಡುವ ಮೊದಲೇ ನೀವು ಅಸ್ತಿತ್ವದಲ್ಲಿದ್ದೀರಿ ಎಂಬುದನ್ನು ಅರಿಯಿರಿ. ನಾನು ಇದ್ದೇನೆ ಎಂಬ ಅರಿವು ಬುದ್ಧಿಯಲ್ಲಿ ಮೂಡುವ ಮೊದಲೇ ನೀವು ಅಸ್ತಿತ್ವದಲ್ಲಿದ್ದೀರಿ ಎಂಬುದನ್ನು ಅರಿಯಿರಿ. ನಾನು ಇದ್ದೇನೆ ಎಂಬ ಅರಿವು ಬುದ್ಧಿಯಲ್ಲಿ ಮೂಡುವ ಮೊದಲೇ ನೀವು ಅಸ್ತಿತ್ವದಲ್ಲಿದ್ದೀರಿ ಎಂಬುದನ್ನು ಅರಿಯಿರಿ. ಇದೇ ಪರಮ ಪಾವನ ಮೌನ. ಇದೇ ನಿಮ್ಮ ಪರಂಧಾಮ. ಇದೇ ನಿಮ್ಮ ಪರಂಧಾಮ. ಇದೇ ನಿಮ್ಮ ಪರಂಧಾಮ. ಒಂದು ಗಾಯತ್ರಿ ಮಂತ್ರದ ಜಪಕ್ಕೂ ಮತ್ತೊಂದು ಗಾಯತ್ರಿ ಮಂತ್ರದ ಜಪಕ್ಕೂ ಮಧ್ಯೆ ಮೌನವಿದೆ. ಮೌನದ ಈ ಕ್ಷಣದಲ್ಲಿ ನಾನಿರುವೆ ಎಂಬ ಆತ್ಮೀಯ ಭಾವದಲ್ಲಿ ಸ್ಥಿರವಾಗಿ, ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಓಂ ಭೂರ್ಭುವಸ್ವಃ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ
तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्।
ॐ भूर्भुवस्वः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ ಮಂಗಳವಾಗಲಿ 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 ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಓಂ ಶಾಂತಿ 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 ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಓಂ ಶಾಂತಿ 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 नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः स्वानन्दामृततृप्ताय श्रीधराय नमो नमः श्रीधराय नमो